का नूर देखे ओ इंसान है, प्रभु का नूर देखे ओ इंसान है. ಒಬ್ಬ ಸೂಫಿ ಸಂತ ಈ ಮಾತನ್ನು ಬರಿತಾನ. ಪ್ರಭು ಕಾ ನೂರ್ ದೇಕೆ, ನೂರ್ ಅಂದ್ರೆ ಬೆಳಕು, ನೂರ್ ಅಂದ್ರೆ ಪ್ರಕಾಶ. ನೋಡ್ರಿ, ದೇವರ ಬೆಳಕನ್ನ ನೋಡುವ ಅರಿವು ಯಾವ ಸಂತರಿಗೆ, ಯಾವ ಶರಣರಿಗೆ, ಯಾವ ಮಹಾತ್ಮರಿಗೆ ಬಂದಿದೆಯೋ ಅವರು ಬೆಳಕು ನೋಡುತ್ತಾರೆ ವಿನಃ ಕತ್ತಲೆ ನೋಡುವುದಿಲ್ಲ. ಪ್ರಭು ಕಾ ನೂರ್ ದೇಕೆ ವಹಿ ಇನ್ಸಾನ್ ಹೈ. ಅದೇ ನಿಜವಾದ ಇನ್ಸಾನಿಯತ್, ಅದು ಮನುಷ್ಯತ್ವ. ಸರ್ವರೊಳಗೂ ಕೂಡ ಅವನನ್ನ ಕಾಣುವಂತಹದ್ದು. ಶರಣಪ್ಪನವರ ಆದರ್ಶದ ತತ್ವವೇ ದಾಸೋಹ. ಸಕಲ ಜೀವಾವಳಿಗೆ ಲೇಸನ್ನ ಬಯಸುವುದೇ ದಾಸೋಹ ಧರ್ಮ. ಶರಣರು ಮಾಡಿದ್ದ ಅದನ್ನ. ಅದಕ್ಕಾಗಿನೇ ಆ ಕಾಲದೊಳಗ ಅಫ್ಘಾನಿಸ್ತಾನದಿಂದ ಮರುಳ ಶಂಕರ ದೇವರು ಬಂದಾರ. ಒಬ್ಬ ಇಸ್ಲಾಂ ವ್ಯಕ್ತಿ ಬಂದು ಶರಣರ ಆಶ್ರಯದೊಳಗಿದ್ದು ಗುಪ್ತ ಭಕ್ತಿಯನ್ನ ಮಾಡಿ ಅಲ್ಲವರಿಂದ ಅನುಗ್ರಹವನ್ನ ಪಡೆದು ಅಂಗದ ಮೇಲೆ ಲಿಂಗವನ್ನ ಧಾರಣೆ ಮಾಡಿಕೊಂಡು ಒಬ್ಬ ಪರಮ ಶಿವಯೋಗಿಯಾದರು ಮರುಳ ಶಂಕರ ದೇವರು. ಬಹುದೊಡ್ಡ ಇತಿಹಾಸ ಇರುವಂತಹದ್ದು. ನೋಡಿ, ಬಹಳ ಸೊಗಸಾಗಿರುವ ಗೀತೆ ಹಾಡಿದರೆ ನಮ್ಮ ಗವಾಯಿಗಳು. ಒಬ್ಬ ಸೂಫಿ ಸಂತನ ಕುರಿತಾಗಿರುವಂತ ಗೀತೆ ಅದು. ಭಾವೈಕ್ಯತೆಯ ತತ್ವಗೀತೆಗಳನ್ನು ಕೊಟ್ಟಿರುವಂತವರು. ಕನ್ನಡದ ಅಪರೂಪದ ಸೂಫಿ ಸಂತ ಶಿಶುನಾಳದ ಶರೀಫ ಸಾಹೇಬ. ಗುರು ಮಾಡಿಕೊಂಡ, ಗುರು ನೋಡಿದ್ರೆ ಬ್ರಾಹ್ಮಣ ಗೋವಿಂದ ಭಟ್ರು. ಗುರು ಬ್ರಾಹ್ಮಣ ಗೋವಿಂದ ಭಟ್ಟರು. ಆದ್ರ ಹುಟ್ಟಿ ಬರಾಕ ಅನುಗ್ರಹ ಆಗಿದ್ದು ಖಾದರ್ಲಿಂಗರು. ಅವರೊಬ್ಬ ಆರೂಢರು, ಅವಧೂತರು. ಸೊಮ್ಮ ಪ್ರಸಂಗ ಹೇಳ್ತೀನಿ ನಿಮಗೆ, ನೆನಪಾತು. ಶರೀಫರ ಹುಟ್ಟು ಹೆಂಗಾಯಿತು ಅನ್ನೋದಕ್ಕೆ. ಅಂದ್ರೆ ಮಹಾತ್ಮರು ಹೆಂಗ ಈ ಜಗತ್ತಿನೊಳಗ ಅನಂತ ಲೀಲೆಗಳನ್ನು ಮಾಡಿ ಹೋಗ್ಯಾರ. ಹಜ್ಜುಮಾ ಇಮಾಮ್ ಸಾಹೇಬರ ಧರ್ಮಪತ್ನಿ. ಮದುವೆಯಾಗಿ 12 ವರ್ಷ ಆಗಿತ್ತು. ಇಮಾಮ್ ಸಾಹೇಬ್ ಎಂದಿನಂತೆ ಬೆಳಗಿನ ಜಾವ ಎತ್ತುಗಳನ್ನ ಬಿಟ್ಟುಕೊಂಡು ಹೊಲದ ಕೆಲಸಕ್ಕೆ ಹೋಗ್ಯಾನ. ಹುಲಗೂರು ಗುಡ್ಡದ ಸನಿಹದಲ್ಲಿ ಹೊಲ. ಶಿಶುನಾಳದಿಂದ ಸನಿಹದಲ್ಲಿರುವಂತ ಹುಲಗೂರು ಗುಡ್ಡ, ಅಲ್ಲಿ ಹೊಲ. ಮಡದಿಯಾಗಿರುವಂತ ಹಜ್ಜುಮಾ ಗಂಡನಿಗಾಗಿ 4-8 ರೊಟ್ಟಿಗಳ ಬುತ್ತಿಯನ್ನ ಕಟ್ಟಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಕೊರಳಲ್ಲಿ ಒಂದು ನೀರಿನ ಮಣ್ಣಿನ ತತ್ರಾಣಿ ಹಾಕ್ಕೊಂಡು ಹೊಲಕ್ಕೆ ಹೊಂಟಾಳ. ಅಂತ ಸಂದರ್ಭದೊಳಗ ಆ ಹುಲಗೂರ ಗುಡ್ಡದ ಬಳಿಯಲ್ಲಿರುವಂತ ಗವಿಯಲ್ಲಿ ವಾಸವಾಗಿರುವಂತ ಬಹುದೊಡ್ಡ ಅವಧೂತ ಮಹಾತ್ಮ ಖಾದರ್ಲಿಂಗರು. ಅವರು ವಾರಕ್ಕೊಮ್ಮೆ ಹೊರಗೆ ಬರ್ತಿದ್ರು. ಉಳಿದ 6 ದಿನಗಳ ಕಾಲ ಯೋಗ ಧ್ಯಾನ ಮಾಡ್ಕೋತ ಒಳಗಿರ್ತಿದ್ರು. ವಾರಕ್ಕೊಮ್ಮೆ ಅದು ಪ್ರಸಾದ ಸಿಕ್ಕರು ಪ್ರಸಾದ ತಗೋತಿದ್ರು. ಸಿಗಲಿಲ್ಲ ಅಂದ್ರ ಮತ್ತೆ ಉಪವಾಸ ವ್ರತವನ್ನು ಮುಂದುವರಿಸ್ತಿದ್ರು ಇಂಥ ಮಹಾತ್ಮರು. ಈ ಹಜ್ಜುಮಾ ಬುದ್ಧಿ ಹೊತ್ತುಕೊಂಡು ಹೊಲದತ್ತ ಸಾಗುವ ದಾರಿಯೊಳಗ ಆ ಗವಿಯ ಮುಂದ ಒಂದು ಬಿಲ್ಪತ್ರಿ ಗಿಡದ ಕಟ್ಟಿ, ಆ ಕಟ್ಟಿ ಮೇಲೆ ಬಂದು ಖಾದರ್ಲಿಂಗರು ನಿಂತಿದ್ರು. ನಿಂತಿರುವ ಸಂದರ್ಭದೊಳಗ ಹಜ್ಜುಮಾ ಆ ದಾರಿ ಹಿಡಿದು ಹೊಂಟಾಳ. ದಾರಿ ಹಿಡಿದು ಹೊರಟಿರುವ ಆ ತಾಯಿಯನ್ನ ನೋಡಿ ಖಾದರ್ಲಿಂಗರು ಯವ್ವಾ ಕೂಗಿದ್ರು. ಆ ಯವ್ವ ಅನ್ನುವಂತ ನುಡಿಯೊಳಗ ತಾಯಿತನದ ಭಕ್ತಿ ತುಂಬಿತ್ತು. ಯವ್ವ ಅನ್ನುವ ನುಡಿಯನ್ನ ಕೇಳಿರುವಂತ ಹಜ್ಜುಮಾ ತಿರುಗಿ ನೋಡ್ತಾಳ. ಬಿಲ್ವ ವೃಕ್ಷದ ಅಡಿಯಲ್ಲಿ ಕಟ್ಟೆಯ ಮೇಲೆ ಖಾದರ್ಲಿಂಗರು ನಿಂತುಕೊಂಡಾರ. ಯಪ್ಪ ಯಾಕೋ ಕೂಗಿದಂಗಾಯ್ತು. ಯವ್ವಾ ನಿನ್ನನ್ನ ಕೂಗೀವಿ. ಹಜ್ಜುಮಾ ಬರ್ತಾಳ.
ಅವಧೂತ ಸಂತ ಈತ. ಆ ತಾಯಿಯೋ ಇಸ್ಲಾಂ ಧರ್ಮದ ಹೆಣ್ಣು ಮಗಳು. ಭಾವಕ್ಕೆ ಬಡತನ ಇರಬಾರದು, ಭಾವ ಬಂಧನದೊಳಗೆ ಸಿಗಬಾರದು, ಭಾವ ಅನುಭಾವದ ಆನಂದವನ್ನು ಅನುಭವಿಸ್ಬೇಕು. ನಿಮಗೆ ಹೇಳ್ತೀನಿ ಬಂಧುಗಳೇ, ಆ ತಾಯಿ ಬಂದ್ಲು, ಬುತ್ತಿಯಲ್ಲಿಟ್ಲು, ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾಳ. ಆವಾಗ ಖಾದರ್ಲಿಂಗರಂತಾರೆ, ಯವ್ವ ಈ ಮಗ ಹಸದಾನ, ಒಂದಿಷ್ಟು ಊಟಕ್ಕೆ ಕೊಡ್ತೀಯೇನೋ ತಾಯಿ. ಆ ಕೇಳುವ ಬಗೆ ಎಷ್ಟು ಚಂದದ. ಯವ್ವ ಈ ಮಗ ಹಸದಾನ, ಒಂದಿಷ್ಟು ಊಟಕ್ಕೆ ಕೊಡ್ತೀಯ ತಾಯಿ. ಯಾವಾಗ ಯವ್ವ ಈ ಮಗನಿಗೆ ಊಟಕ್ಕೆ ಕೊಡುವಂತ ಆ ಸಂತ ಕೇಳಿದನೋ, ತಕ್ಷಣವೇ ಹಜ್ಜುಮ, ಯಪ್ಪ ಯಾರು ಬ್ಯಾಡ ಅಂತಾರ್ರಿ ಯಪ್ಪ, ಯಪ್ಪ ಪ್ರಸಾದ ಮಾಡ್ರಿ, ಊಟ ಮಾಡ್ರಿ ಅಂತ ಬಡ ಆ ಬುತ್ತಿಯ ಬಟ್ಟೆಯ ಗಂಟನ್ನು ಬಿಚ್ಚಿ ಗಂಡನಿಗಾಗಿ ತೆಗೆದುಕೊಂಡು ಹೊರಟಿರುವಂತ 4 ಬಿಳಿಜೋಳದ ರೊಟ್ಟಿ, ಅದರ ಮೇಲೆ ಇಟ್ಟುಕೊಂಡಿರುವಂತ ಪುಂಡಿ ಪಲ್ಲೆ, ಅದರೊಳಗಿರುವಂತ ಒಂದಿಷ್ಟು ಕಾರ್ಪುಡಿ, ಉಳ್ಳಾಗಡ್ಡಿ, ರೈತರ ಪ್ರಸಾದ, ಅದು ಎಲ್ಲದನ್ನ ತೆಗೆದು ಖಾದರ್ಲಿಂಗರ ಕೈಯೊಳಗ ಹಜ್ಜುಮ ಕೊಡ್ತಾಳ. ಖಾದರ್ಲಿಂಗರು ಅಂದಿನ ಪ್ರಸಾದ ಭಗವಂತ ಕೊಟ್ಟ ಅನ್ನುವಂತ ಭಾವದೊಳಗ ಅದನ್ನ ಊಟ ಮಾಡ್ತಾರೆ. ಊಟ ಮುಗಿತದ. ಯವ್ವಾ ಈ ಮಗನ ಹಸಿವನ್ನ ಹಿಂಗಿಸಿದ ತಾಯಿ ನೀನು ನನ್ನವ್ವ ಅಂದಾಗ ಹಜ್ಜುಮಾಳ ಕಣ್ಣಿನೊಳಗ ಕಣ್ಣೀರು ಬರ್ತದ. ಖಾದರ್ಲಿಂಗರು ಕೇಳ್ತಾರೆ, ಯಾಕೆ ತಾಯಿ, ಯಾಕೆ ಅಳ್ತಾ ಇದ್ದೀಯ ನನ್ನವ್ವ? ಅಪ್ಪ 4 ಬಾರಿ ನಿಮ್ಮ ಬಾಯಿಂದ ಅವ್ವ 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 ಅನ್ನುವಂತ ನುಡಿಯನ್ನು ಕೇಳಿದಾಗ ಅಪ್ಪ ಅಂತರಂಗದೊಳಗ ದುಃಖ ಆಗ್ತಾ ಇದೆ. ನನ್ನ ಬದುಕಿನೊಳಗ ಮದುವೆಯಾಗಿ 12 ವರ್ಷಗಳಾಯ್ತು ತಂದೆ, ಇಲ್ಲಿವರೆಗೂ ಮಕ್ಕಳ ಭಾಗ್ಯವನ್ನ ಪಡಿಲಿಲ್ಲ. ನಾನು ನನ್ನ ಜೀವನದೊಳಗ ಅವ್ವ ಅನಿಸ್ಕೋತೀನೋ ಇಲ್ಲೋ ಅನ್ನುವ ಸಲುವಾಗಿ ನನಗೆ ದುಃಖ ಆಗ್ತಾ ಇದೆ. ಹಜ್ಜುಮ ಈ ಭಾವದ ನೋವನ್ನ ಕಣ್ಣೀರಿನ ಮೂಲಕ ಹೇಳಿದಾಗ ಖಾದರ್ಲಿಂಗರು ಹಿಂಗ ಬೊಗಸಿ ಒಡ್ಡುತ್ತಾರ. ಮಣ್ಣಿನ ತತ್ರಾಣಿಯೊಳಗಿರುವಂತ ನೀರನ್ನ ಹಜ್ಜುಮ ಹಿಂಗ ಸುರಿತಾಳ. ಖಾದರ್ಲಿಂಗರು ಬೊಗಸಿಯೊಳಗ ನೀರು ಕುಡಿಯುವಾಗ ಆ ತಾಯಿಯ ಒಂದು ಕಣ್ಣೀರಿನ ಹನಿ ಆ ನೀರೊಳಗ ಬೀಳುತ್ತದೆ. ಖಾದರ್ಲಿಂಗರು ಮನಸ್ಸಿನಾಗ ವಿಚಾರ ಮಾಡ್ತಾರೆ, ಮಕ್ಕಳಿಲ್ಲದ ನೋವು ಅದೆಂತ ನೋವು. ನನ್ನವ್ವ ಈ ಮಗನಿಗೆ ಪ್ರಸಾದವನ್ನು ಕೊಟ್ಟು ನನ್ನ ಹಸಿವನ್ನ ತಣಿಸಿದಾಳೆ ಅಂದ ಮೇಲೆ ಭಗವಂತನಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಈ ತಾಯಿಗೆ ಅನುಗ್ರಹವನ್ನ ನೀಡಬೇಕು ಅಂತ ತಿಳ್ಕೊಂಡು ನೀರನ್ನ ಕುಡಿದು ಎದ್ದು ನಿಂತಿರುವಂತ ಖಾದರ್ಲಿಂಗರಂತಾರ, ಯವ್ವಾ ಚಿಂತೆ ಮಾಡಬೇಡ, ಮುಂದೆ ವರ್ಷ ತುಂಬೋದ್ರೊಳಗಾಗಿನೇ ಒಂದು ಗಂಡು ಮಗುವಿಗೆ ನೀನು ಜನ್ಮವನ್ನ ಕೊಡ್ತೀಯ ತಾಯಿ. ಆ ಮಗು ಬರೇ ಮಗುವಾಗಿ ನಿನ್ನ ಗರ್ಭದಿಂದ ಹುಟ್ಟುವುದಿಲ್ಲ, ಕನ್ನಡ ನಾಡಿನ ಇತಿಹಾಸದೊಳಗ ಒಬ್ಬ ಅದ್ಭುತವಾದ ಕವಿಯಾಗಿ ಇತಿಹಾಸವನ್ನ ಕಾಣ್ತಾನಂತ ತಿಳ್ಕೊಂಡು ಖಾದರ್ಲಿಂಗರ ಆಶೀರ್ವಾದವನ್ನ ಮಾಡಿದ್ರು. ಖಾದರಲಿಂಗರ ಅನುಗ್ರಹದಿಂದ ಹುಟ್ಟಿ ಬಂದಾತನೇ ಶಿಶುನಾಳದ ಶರೀಫ ಸಾಹೇಬ. ಶರೀಫರ ಅವ್ವನ ಹೆಸರೇ ಹಜ್ಜುಮಾ, ತಂದೆ ಹೆಸರೇ ಇಮಾಮ್ ಸಾಹೇಬ್. ಅನುಗ್ರಹ ಅವಧೂತ ಸಂತಂದು ಇಸ್ಲಾಂ ಹುಡುಗನಿಗೆ ಶರೀಫನಿಗೆ ಅನುಗ್ರಹ ಮಾಡಿದವರು ಪರಮ ಗುರುಗಳಾಗಿರುವಂತ ಗೋವಿಂದ ಭಟ್ಟರು ಬ್ರಾಹ್ಮಣರು. ಆದ್ರೆ ಶರೀಫ ಶರಣರ ವಚನಗಳನ್ನ ಓದಿದ, ಬಸವಣ್ಣನನ್ನ ಆರಾಧನೆ ಮಾಡಿದ, ಬಸವಣ್ಣನನ್ನೇ ತನ್ನ ಗೀತೆಗಳಿಗೆ ಅಂಕಿತವಾಗಿ ಬಳಸಿಕೊಂಡಾನ. ಶಿಶುನಾಳಧೀಶನ ಈಶ ಬಸವೇಶನ ಅಂಕಿತ ಮಾಡಿಕೊಂಡಾನ.
18 ಪುರಾಣ ನನ್ನ ಬೆನ್ನ ಮ್ಯಾಲಿರ್ಲಿ, ಶರಣರ ವಚನಗಳು ಪ್ರಭುಲಿಂಗ ಲೀಲೆ ನನ್ನ ತಲೆಯ ಮೇಲಿರಲಿ ಅಂತ ತಿಳ್ಕೊಂಡು ಗಾಯನವನ್ನ ಮಾಡಿದ ಸೂಫಿ ಸಂತ ಶಿಶುನಾಳದ ಶರೀಫ ಸಾಹೇಬ. ಇದು ನಾಡು, ನಮ್ಮ ನಾಡಿನ ಭವ್ಯ ಪರಂಪರೆಯ ಸೌಹಾರ್ದತೆ ಇದೆಲ್ಲ.